ಪುನೀತ್ ರಾಜ್ಕುಮಾರ್ ಅವರು ಬಳಸುತ್ತಿದ್ದಂತಹ ಸೈಕಲ್ ಯಾರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತಾ? ಪುನೀತ್ ಅಪ್ಪಟ ಅಭಿಮಾನಿಗೆ ಸಿಕ್ತು ಸೈಕಲ್ ಗಿಫ್ಟ್. ಕೊರೋನಾ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬಳಸಿದಂತಹ ಒಂದು ಸೈಕಲ್. ಪುನೀತ್ಗೆ ಈ ಸೈಕಲ್ ಕಂಡ್ರೆ ತುಂಬ ಇಷ್ಟ ಅಂತೆ. ಪುನೀತ್ ಅವರು ತುಂಬ ಇಷ್ಟಪಟ್ಟು ಖರೀದಿ ಮಾಡಿದಂತಹ ಒಂದು ಸೈಕಲ್. ಪುನೀತ್ ಅಭಿಮಾನಿಗೆ ಅಶ್ವಿನಿ ಅವರು ಸೈಕಲ್ ಕೊಟ್ಟಿರುವಂತಹದ್ದು. ಹಾಗಾದರೆ ಅಪ್ಪು ಅವರ ಸೈಕಲ್ ಯಾರಿಗೆ ಸಿಕ್ತು? ಆ ಅದೃಷ್ಟಶಾಲಿ ಯಾರು? ಎಸ್, ಪುನೀತ್ ರಾಜ್ಕುಮಾರ್ ಅವರು ಕೊರೋನಾ ಟೈಮಲ್ಲಿ ಬಳಸಿದಂತಹ ಒಂದು ಸೈಕಲ್ಲು ತುಂಬ ದುಬಾರಿ ಗಿಫ್ಟ್. ಅದು ತುಂಬ ಬೆಲೆ ಬಾಳುವಂತಹ ಒಂದು ಸೈಕಲ್ ಕೂಡ. ಆ ಸೈಕಲನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಳಸಿದಂತಹ ಒಂದು ಸೈಕಲ್ನ ಗಿಫ್ಟ್ ಕೊಟ್ಟಿದ್ದಾರೆ. ಹಾಗಾದರೆ ಆ ಗಿಫ್ಟನ್ನು ಪಡೆದಂತಹ ಅಭಿಮಾನಿ ಯಾರು? ಆ ಅದೃಷ್ಟಶಾಲಿ ಯಾರು? ಎಸ್, ನಿಮ್ಮ ಫ್ರೀಡಮ್ ಟಿ ವಿ ಇವತ್ತು ಆ ಅದೃಷ್ಟಶಾಲಿಯ ಬಗ್ಗೆ ರಿವೀಲ್ ಮಾಡ್ತಾ ಇದೆ. ಎಸ್, ಆ ಸ್ಪೆಷಲ್ ಗಿಫ್ಟನ್ನು ಕೊಡ್ತಿರೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಅದನ್ನು ಪಡೆದುಕೊಳ್ತಿರುವಂಥವರು ಅನುಶ್ರೀ ಅವರು. ಎಸ್, ಪುನೀತ್ ರಾಜ್ಕುಮಾರ್ ಅವರು ಬಳಸಿದಂತಹ ಸೈಕಲನ್ನು, ಪುನೀತ್ ಅಚ್ಚುಮೆಚ್ಚಿನ ಸೈಕಲನ್ನು ಅನುಶ್ರೀ ಅವರಿಗೆ ಅಶ್ವಿನಿ ಮೇಡಮ್ ಅವರು ಈಗ ಗಿಫ್ಟ್ ಮಾಡಿದ್ದಾರೆ. ಅಪ್ಪಟ ಅಭಿಮಾನಿಯಾಗಿರುವಂತಹ ಆ್ಯಂಕರ್ ಅನುಶ್ರೀ ಅವರು. ಶಿವರಾಜ್ ಕುಮಾರ್ ಮತ್ತು ಪುನೀತ್ ಜೊತೆ ಅನುಶ್ರೀ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರುವಂತಹದ್ದು. 4-5 ಸಲ ಅಪ್ಪು ಜೊತೆ ನಿರೂಪಣೆ ಕೂಡ ಮಾಡಿದಂತಹ ಅನುಶ್ರೀ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸದಾ ಅಪ್ಪು ನೆನಪಿಸಿಕೊಳ್ಳುವಂತಹ ಏಕೈಕ ಅಭಿಮಾನಿಯ ಅದು ಯಾರಾದರೂ ಇದ್ದಾರೆ ಅಂತಂದರೆ ಅದು ಅನುಶ್ರೀ ಅವರು. ಯೂಟ್ಯೂಬ್ ಚಾನಲ್ಗೆ ಆಗಮಿಸೋ ಗೆಸ್ಟ್ಗಳಿಗೆ ಪುನೀತ್ ಇರುವ ಬೆಳ್ಳಿ ನಾಣ್ಯ ಗಿಫ್ಟ್ಗಳನ್ನು ಕೊಡ್ತಾಯಿದ್ರು. ನಾನು ಅಪ್ಪು ಸಾರ್ ಅವರ ದೊಡ್ಡ ಅಭಿಮಾನಿ ಹೀಗಂತ ಅನುಶ್ರೀ ಅವರು ಕಣ್ಣೀರಿಡ್ತಾಯಿದ್ರು. ನನ್ನ ತಾಯಿ ನಂತರ ನಾನು ತುಂಬ ಇಷ್ಟಪಡುವ ವ್ಯಕ್ತಿ ಅಂತಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಹಾಡಿ ಹೊಗಳೋ ಅನುಶ್ರೀ. ಎಸ್, ಇದೇ ಸೈಕಲು. ಈ ಸೈಕಲನ್ನು ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ್ಯಂಕರ್ ಅನುಶ್ರೀ ಅವರಿಗೆ ಗಿಫ್ಟ್ ಮಾಡಿರುವಂತಹದ್ದು. ಈಗಾಗಲೇ ಇದು ತುಂಬ ದುಬಾರಿ ಗಿಫ್ಟು. ಈ ಒಂದು ಸೈಕಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೊರೋನಾ ಟೈಮಲ್ಲಿ ನಂದಿ ಬೆಟ್ಟಕ್ಕೂ ಕೂಡ ಹೋಗಿದ್ದರು. ತುಂಬ ಇಷ್ಟಪಟ್ಟು ಅವರು ಈ ಸೈಕಲನ್ನು ತೆಗೆದುಕೊಂಡಿದ್ರು. ಮತ್ತು ಬೆಳಗ್ಗೆ ಹೊತ್ತು ವಾಕಿಂಗ್ ಅಥವಾ ಜಾಗಿಂಗ್ ಹೋಗ್ಬೇಕಾದ್ರೆ ಇದೇ ಸೈಕಲ್ನ ಅವರು ಬಳಸ್ತಾಯಿದ್ರು. ಈ ಗಿಫ್ಟನ್ನು ಈಗ ಅನುಶ್ರೀ ಅವರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಹಳ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಬಹಳ ಯೋಚನೆ ಮಾಡಿ ಆ ಒಂದು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಈ ಒಂದು ವಿಚಾರದಲ್ಲೂ ಕೂಡ ಅನುಶ್ರೀ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿ ಇತ್ತು, ಗೌರವ ಇತ್ತು, ರೆಸ್ಪೆಕ್ಟ್ ಇತ್ತು. ಸೊ ಹಾಗಾಗಿ ಅವರ ವಸ್ತುವನ್ನು, ಪುನೀತ್ ರಾಜ್ಕುಮಾರ್ ಅವರು ಬಳಸಿದಂತಹ ವಸ್ತುವನ್ನು ಅವರು ತುಂಬ ಜೋಪಾನವಾಗಿ ಇಟ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಳಸ್ತಿದ್ದಂತಹ ಸೈಕಲನ್ನು ಈಗ ಅನುಶ್ರೀ ಅವರಿಗೆ ಕೊಟ್ಟಿರುವಂತಹದ್ದು.